ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಜನವರಿ 22ರಂದು ಬೆಳಗಾವಿಯಲ್ಲಿ 4 ಲಕ್ಷ ಲಾಡು ವಿತರಣೆಯಾಗಲಿದೆ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರು ಲಾಡು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಕ್ಷಿಣ ಕ್ಷೇತ್ರದ ಮನೆ ಮನೆಗೆ ಮೋತಿಚೂರು ಲಡ್ಡುವನ್ನು ವಿತರಣೆ ಮಾಡಲಿದ್ದಾರೆ. 5 ಲಾಡು ಇರುವ ಒಂದು ಬಾಕ್ಸ್ ಅನ್ನು ಮನೆ ಮನೆಗೆ ವಿತರಿಸುವುದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಲಾಡು ತಯಾರಿಕೆಗೆ ರಾಜಸ್ಥಾನದಿಂದ 40 ಬಾಣಸಿಗರು ಈಗಾಗಲೇ ಆಗಮಿಸಿದ್ದಾರೆ. ಸ್ಥಳೀಯವಾಗಿ 250 ಮಹಿಳೆಯರು ಕೂಡ ಲಾಡು ತಯಾರಿಕಾ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ. ಲಾಡು ವಿತರಿಸಲು 2500 ಕಾರ್ಯಕರ್ತರು ರೆಡಿಯಾಗಿದ್ದಾರೆ. ಕಳೆದ 3 ದಿನಗಳಿಂದ ವಿಶೇಷ ಲಾಡುಗಳನ್ನು ತಯಾರು ಮಾಡಲಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಹದೇವ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಜನವರಿ 22ರಂದು ರಾಮ ಮಂದಿರ ಅದ್ದೂರಿಯಾಗಿ ಉದ್ಘಾಟನೆಗೊಳ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಇಡೀ ದೇಶವೇ ಸಂತಸದಲ್ಲಿದೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ದಕ್ಷಿಣ ಕ್ಷೇತ್ರ ಮಾತ್ರ ಏನು ವಿಭಿನ್ನವಾಗಿ ಈ ಒಂದು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಪ್ರತಿಯೊಂದು ಮನೆಗೂ ಕೂಡ ಈಗಾಗಲೇ ಲಾಡು ಹಂಚುವಕ್ಕೆ ತಯಾರಿಯನ್ನು ನಡೆಸಿರುವಂಥದ್ದು. ಖುದ್ದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಅವರೇ ಇದರ ಮುಂದಾಳತ್ವ ಮತ್ತು ಅವರೇ ತಮ್ಮ ಮತದಾರರ ಕ್ಷೇತ್ರದ ಜನರಿಗೆ ಈ ಒಂದು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಈ ಲಾಡು ಕೊಡೋಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಂದಲ್ಲ ಎರಡಲ್ಲ, ಇಡೀ ಕ್ಷೇತ್ರದಲ್ಲಿ 85,000 ಈ ಒಂದು ಲಾಡುಗಳ ಹಂಚಿಕೆ ವಿತರಣೆ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ರಾಜಸ್ಥಾನ ಮೂಲದ 40 ಜನ ಬಾಣಸಿಗರು ಈ ಒಂದು ಲಾಡುಗಳನ್ನು ತಯಾರಿಸ್ತಾ ಇರುವಂಥದ್ದು. ಕಳೆದ 2 ದಿನಗಳಿಂದ ಲಾಡು ತಯಾರಾಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸುಮಾರು 2,500 ಜನ ಈ ಒಂದು ಲಾಡು ವಿತರಣೆಯನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಪ್ರತಿಯೊಂದು ಮನೆಗೂ ಕೂಡ ಈ ಒಂದು ಲಾಡು ಏನು ಮುಟ್ಟಿಸುವಂತಹ ಕೆಲಸವನ್ನು ಅಭಯ್ ಪಾಟೀಲ್ ಅಭಿಮಾನಿಗಳು ಮತ್ತು ಬೆಂಬಲಿಗರು ಮಾಡ್ತಾ ಇರುವಂಥದ್ದು. ಇದರ ಎಲ್ಲ ಮುಂದಾಳತ್ವವನ್ನು ಖುದ್ದು ಶಾಸಕರು ವಹಿಸಿದ್ದಾರೆ. ಸೊ ಅಂದರೆ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಎಷ್ಟರ ಮಟ್ಟಿಗೆ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗಲಿದೆ. ಈಗಾಗಲೇ ಎಲ್ಲವೂ ಕೂಡ ಈ ರೀತಿ ಬಾಕ್ಸ್ಗಳಲ್ಲಿ ಮನೆಗೂ ಮುಟ್ಟಿಸುವಂಥ ಕೆಲಸವನ್ನು ಅಭಯ್ ಪಾಟೀಲ್ ಬೆಂಬಲಿಗರು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಎಲ್ಲವೂ ಕೂಡ ಯಾವ ಒಂದು ಲಾಡುಗಳು ತಯಾರು ಆಗ್ತಾ ಇದ್ದಂತೆ ಅವೆಲ್ಲವನ್ನು ಕೂಡ ನೀಟಾಗಿ ಡಬ್ಬಿಗಳಲ್ಲಿ ಪ್ಯಾಕ್ ಮಾಡಿ ಸೊ ಅದನ್ನು ಇಲ್ಲಿಂದ ಕಳಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಆಗ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಶಾಸಕರಾದಂಥ ಅಭಯ್ ಪಾಟೀಲ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ನೋಡ್ರಿ, ಸುಮಾರು 500 ವರ್ಷದ ಪ್ರತೀಕ್ಷೆ ಮುಗಿದದ. ನಮ್ಮ ಸೌಭಾಗ್ಯ, ನಾವು ಈ ಸಮಯದಲ್ಲಿ ಹುಟ್ಟಿದ್ದೀವಿ. ಹೀಗಾಗಿ ಇದು ಐತಿಹಾಸಿಕ ಕ್ಷಣ. ಹೀಗಾಗಿ ಈ ರಾಮನ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಕನಸು ನನಸಾಗುವಂತಹ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ವಿಭಿನ್ನ ರೀತಿಯಂತಹ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ. ಒಂದು ಸುಮಾರು 80-85 ಸಾವಿರ ಕುಟುಂಬಗಳಿಗೆ, ಮನೆಗಳಿಗೆಲ್ಲ ಕುಟುಂಬಗಳಿಗೆ ಈ ಮೋತಿಚೂರು ಲಾಡು ಬಾಕ್ಸ್ಗಳನ್ನು ಹಂಚುವಂಥದ್ದು. ಸುಮಾರು ರಾಜಸ್ಥಾನದಿಂದ ನಮ್ಮ ಮಿತ್ರರಾದ ಜಗದೀಶ್ ಪಾಟೀಲ್ ಅವರು ಇದರ ನೇತೃತ್ವ ವಹಿಸಿದ್ದಾರೆ. ಇವರೇ ಹಿಂದೆ ಜಿಲೇಬಿನೂ ಮಾಡಿಕೊಟ್ಟಿದ್ರು. ಅವರ ಸುಮಾರು 40 ಜನರನ್ನ ರಾಜಸ್ಥಾನದಿಂದ ಕರೆದು ಇದನ್ನು, ಯಾಕಂದರೆ ಮೋತಿಚೂರು ಉಂಡಿಯನ್ನು ಆ ರೀತಿ ದಿಲ್ಲಿ ಸ್ಟೈಲ್ನಲ್ಲಿ ಮಾಡಬೇಕಾಗ್ತದೆ. ಅದನ್ನು ಮಾಡುವಂಥದ್ದು ಅವರ ನೇತೃತ್ವದಾಗ ಮಾಡ್ತಾಯಿದ್ದೀವಿ. ಅಂದರೆ ಅವ್ರಿಗೆ ವಹಿಸ್ಕೊಟ್ಟಿದ್ದೀವಿ. ಡಿಸ್ಟ್ರಿಬ್ಯೂಷನ್ಗೆ 1,000 ಹುಡುಗರು ಇಲ್ಲಿಂದ ಇದು ಮಾಡ್ತಾವೆ. ಆಮೇಲೆ ಓಣಿಯಲ್ಲಿ ಹಂಚಕ್ಕೆ 1,500 ಹುಡುಗರದ ಸುಮಾರು 2,000-3,000 ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿದ್ದಾರೆ. ಇದಿಷ್ಟು ಸದ್ಯ ಈಗ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಯೋಧ್ಯೆಯಲ್ಲಿ ಸದ್ಯದ ವಾತಾವರಣ ಹೇಗಿದೆ, ಅದಕ್ಕಿಂತ ಮೀರಿಸುವಂಥ ವಾತಾವರಣವನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ಅದೇ ಮಾದರಿಯಲ್ಲೂ ಕೂಡ ನಾವು ಆ ಒಂದು ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಶಾಸಕರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.